ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೂತಾರ. ಆತ್ಮೀಯರೇ, ನಮ್ಮ DK ಶಿವಕುಮಾರ್ ಅವ್ರಿಗೆ ಏನಾಗಿದೆ, ಅಷ್ಟೊಂದು ಪ್ರೀತಿನ ಧರ್ಮಸ್ಥಳದ ಆ ಹೆಗ್ಗಡೆ ಅವರ ಮೇಲೆ ಅವ್ರಂಥವ್ರಲ್ಲ ಅಂತ ಇನ್ನೂ ಪ್ರಪೋಸ್ ಮಾಡ್ತಾ ಇದ್ದಾರೆ. ಸಂತೋಷ ಇರ್ಬೋದು ಅವ್ರ ದೃಷ್ಟಿಯಲ್ಲಿ. ಅದನ್ನು BJP ಮತ್ತು RSS ತಲೆ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೇನು ನಡೆದಿಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ನಿಜವಾಗಿ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಸರ್ಕಾರ ಜವಾಬ್ದಾರಿ ತೊಗೊಂಡಂಥ ವ್ಯಕ್ತಿ ಈ ರೀತಿ ಮಾತಾಡೋದು ಸರಿನಾ? SIT ಕೇವಲ ಬುರುಡೆ ಒಂದು ತನಿಖೆ ಮಾಡಲಿಕ್ಕೆ ನೇಮಿಸಿಲ್ಲ ಅನ್ನೋದು ತಮಗೆ ಗೊತ್ತಿಲ್ವಾ? ಅವ್ರಿಗೆ ಆಯಿತು. ಮೇನು ಈಗ ಇನ್ನೊಬ್ಬ ವಿಜಯೇಂದ್ರ ಸರ್ಕಾರ ಮೇಲೆ ಹಾಕೋದು, ಸರ್ಕಾರ ವಿಜಯೇಂದ್ರ ಮೇಲೆ ಹಾಕೋದು ಅಂದರೆ ಒಬ್ಬರ ಮೇಲೆ ಒಬ್ಬರು ಹಾಕಿ ಈ ಕೇಸನ್ನು ಹಳ್ಳ ಹಿಡಿಸುವಂಥ ವಿಷಯನ ಇವತ್ತು ಇಡೀ ರಾಜ್ಯ ಎದ್ದು ನಿಂತದ. ಕಳೆದ 20 ವರ್ಷಗಳಿಂದ ತನಿಖೆ ಮಾಡಂತಲ್ಲದ. ಕೇವಲ ಬುರುಡೆ ಒಂದನ್ನು ತನಿಖೆ ಮಾಡಂತಿಲ್ಲ. ಹೌದು, ಸಿಕ್ಕಿಲ್ಲ ಕೆಲವು ಕಡೆ ಏನೋಗಳು, ಕೆಲವೊಂದೇನೋ ಕರೆ ಹೋಗಿದ್ದಾವೆ, ಮತ್ತೇನೋ ಆಗಿದ್ದಾವೆ, ಸೈಂಟಿಫಿಕ್ ರೀಸನ್ಸ್ ಇದ್ದಾವಲ್ಲ. ಅದರಲ್ಲಿ ಸತ್ಯದ ಸುಳ್ಳೇನು, ಹೆಣ್ಮಕ್ಳ ಮೇಲೆ ಆದಂಥ ದಾಳಿಗಳ ಸುಳ್ಳೇನು, ಅಲ್ಲಿ ಅನ್ಯಾಯ ಆಗಿರೋ ಸುಳ್ಳೇನು, ಅದನ್ನು ಇವತ್ತು ನಾಗಲಕ್ಷ್ಮಿ ಚೌಧರಿ ಅವ್ರು ಕೇಳ್ತಾ ಇದ್ದಾರೆ. 20 ವರ್ಷ ತನಿಖೆ ಮಾಡಂತ ಹೇಳಿದರೆ ಬುರುಡೆ ಒಂದೇ ಬೆನ್ನೀತಿದ್ರೆ ಹೇಗೆ SIT ಅಂತ? SIT ಯಾರ ಆಜ್ಞೆ ಮೇಲೆ ನಡೀತಾ ಇದೆ? ಹೌದು, ನ್ಯಾಯಾಂಗದ ಮೂಲಕ ಚಿನ್ನಯ್ಯ ಬಂದ, ಒಬ್ಬ ಭೀಮಾಗಿಯೋ ಒಬ್ಬ ಮುಸುಕ್ದಾರಿಯಾಗಿಯೋ ಬಂದ ಸತ್ಯವನ್ನು ಹೇಳಿದ್ದ ಅಂತ ಅವ್ನು ಸತ್ಯ ಹೇಳಿ ಸುಳ್ಳು ಹೇಳಿ ಹೋಗ್ಬಿಟ್ಟಂಥ ವಿಷಯ. ಅದರಲ್ಲಿ ನಡೆದ ಘಟನೆಗಳು ಸುಳ್ಳೇನು ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಯನ್ನು ನೀವು ತನಿಖೆ ಮಾಡಲಿ ಏನು ತಪ್ಪಿಲ್ಲ, ಆದರೆ ಅವ್ನು ಸುಳ್ಳು ಹೇಳಿದ ಅಂತ ತಿಳ್ಕೊಂಡು ಇಡೀ ಘಟನೆಗಳು ನಡೆದಿಲ್ಲ ಏನಲ್ಲೇ. ಅಲ್ಲೇ ಸೌಜನ್ಯ ಹತ್ಯೆ ಆಗಿಲ್ವ? ಎಂಥ ಬರ್ಬರ ಹತ್ಯೆ ನೆನೆಸ್ಕೊಂಡ್ರೆ ಇವತ್ತು ಸ್ವತಃ ನಾವೆಲ್ಲ ವಿಚಾರ ನಮ್ಮ ಹೆಣ್ಣು ಮಕ್ಕಳಾಗಿದ್ದರೆ ನಮ್ಮ ಮಕ್ಕಳಾಗಿದ್ದರೆ ಏನು ಮಾಡ್ತಾ ಇದ್ವಿ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದನ್ನ ಇವತ್ತು DK ಶಿವಕುಮಾರ್ ಅಂತವರು, ವಿಜಯೇಂದ್ರ ಅಂತವರು ವಿಚಾರ ಮಾಡಬೇಕಾಗ್ಯದ. ರೈಟ್ ವಿಂಗ್ ಜನ ವಿಚಾರ ಮಾಡಬೇಕಾಗಿದೆ ಇವತ್ತು ಭಾಳಷ್ಟು. ಅದರಲ್ಲೇ ಯಾವುದೋ ಗೊತ್ತಂದು ಎಲ್ಲ ತಳಕ್ಕೆ ಹಾಕುವಂಥದ್ದಲ್ಲ. ನಗರ ನಕ್ಸಲೈಟ್ ಅನ್ನೋದು ಮತ್ತೇನು ಹೇಳೋದು, ಎಲ್ಲಿ ಇದ್ಯಾರು ನಗರ ನಕ್ಸಲೈಟ್ ಇದ್ದಾರೆ ರೀ? ತಿಮ್ರೋಡಿ ನಗರ ನಕ್ಸಲೈಟಾ? ಮಟ್ಟನವ್ರು ನಗರ ನಕ್ಸಲೈಟಾ? ಅವ್ರು 6 ಜನ ಪಿತೂರಿದಾರರಿಗೆ ಶಿಕ್ಷೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಘಟನೆಗಳು ನಡೆದಂಥ ಘಟನೆ ಇವರೆಲ್ಲ ಮಾಡಿದ್ದಾರೆ. ಅದನ್ನು ಅವರು ಇವೆಲ್ಲ ಸಾವುಗಳನ್ನು ಇಲ್ಲಿ ಹೆಣಗಳನ್ನು ಮುಚ್ಚಿಟ್ಟಿದ್ದಾರೆ. ಇಲ್ಲಿ ನಡೆದ ಘಟನೆಗಳ ಅವರೆಲ್ಲ ಅವರ ಕಾರ್ಯಕರ್ತರ ಸುಳ್ಳು ಹೇಳಿದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಷಡ್ಯಂತ್ರ ಮಾಡ್ತೀರಿ. ಏನು ಷಡ್ಯಂತ್ರ? ಅಲ್ಲಿ SC ಜನರ ಮೇಲೆ ಆದಂಥ, ದಲಿತರ ಮೇಲೆ ಆದಂಥ ದಾಳಿ ಸುಳ್ಳ, ಅಲ್ಲಿ ಭೂಮಿಯನ್ನು ಅಪರಾಧ ಮಾಡಿ ತಮಗೆ ಹೊಡ್ಕೊಂಡಿದ್ದು ಸುಳ್ಳ, ಎಷ್ಟೋ ಜನ ಭೂಮಿ ಬಡ ರೈತರು ಬಿಟ್ಟು ಹೋದಿದ್ದು ಸುಳ್ಳ, ಅಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ನಾಯಕರಾಯಿತು, ಅವ್ರ ಜೊತೆಗಾರರಾಯ್ತು. ಅಲ್ಲೇ ನಗರ ವೇದಿಕೆ ಒಂದದ, ನಾಗರಿಕ ವೇದಿಕೆ. ಆ ನಾಗರಿಕ ವೇದಿಕೆ ಹೇಳೋದೆಲ್ಲ ಸುಳ್ಳ. ದೊಡ್ಡ ಹೊತ್ತಿಗೆ ಮಾಡಿದ್ದಾರೆ ರೀ DK ಶಿವಕುಮಾರ್ ಅವರ, ವಿಜಯೇಂದ್ರ ಅವರ. ವಿರೋಧ ಪಕ್ಷ ಆಡಳಿತ ಪಕ್ಷ ಒಬ್ಬರನ್ನೊಬ್ಬರು ಆರೋಪ ಮಾಡಿ ಅಲ್ಲಿ ಯಾರನ್ನೂ ಉಳಿಸ್ಲಿಕ್ಕೆ ಹೊರಟಿದ್ದೀರಿ ನೀವು. ಇವತ್ತು ನಾವೆಲ್ಲರೂ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಿದೆ. ಯಾರ ಮೇಲೆ ಆರೋಪ ಮಾಡಿದ್ರು ತನಿಖೆನೇ ಇಲ್ಲ. ಇದೆಂತ ಅದ್ಭುತ, 8ನೇ ಅದ್ಭುತ. ಎಲ್ಲ 6 ಜನ, ಮಟ್ಟನವರಾಗಿರ್ಬೋದು, ತಿಮ್ಮರೋಡಿ ಆಗಿರ್ಬೋದು, ಜಯಂತ್ T ಅವರಾಗಿರ್ಬೋದು, ಅದೇ ಕಾಲ ಸೋಮನಾಥ್ ನಾಯಕರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರವಿ ಪ್ರಸನ್ನ ಆಗಿರ್ಬೋದು, ಇವರೆಲ್ಲರೂ ಮತ್ತು ನಮ್ಮ ವಿಠ್ಠಲ ಗೌಡ ಆಗಿರ್ಬೋದು, ಇವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ತನಿಖೆ ಮಾಡ್ತಾ ಇಲ್ಲ? SIT ಯಾಕೆ ತನಿಖೆ ಮಾಡ್ತಾರೆ? ಇದನ್ನು ಕೇಳ್ತಾ ಇಲ್ವಾ? ನಿಮಗೆ ಬೇಕಾದಷ್ಟು ತನಿಖೆ ಮಾಡ್ಸವ್ರ? ಹೌದು, ದಂದ ಸುಳ್ಳು ಹೇಳಿಸಂದು ಹೆಸರು ಹಚ್ಚಿದ್ರು ಒಂದು ಕಡೆ ಸುಳ್ಳನ್ನು ಹೊಡೆದು ಬಡಿದು ಮತ್ತೊಂದು ಬಾಯಿ ಹುಟ್ಟಿಸಿ. ಸ್ವತಃ ಜಯಂತ್ T ಅವರು ಆ ಮಾತನ್ನು ಅನೇಕ ಸಲ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಚಿಕ್ಕ ಕೆಂಪಮ್ಮ ಜನ್ಮಗಳು ಬಂದವರು ಸರಿಯಾಗಿ ಎನ್ಕ್ವೈರಿ ಮಾಡಲಿಲ್ಲ ನಿಮ್ಮ SIT ಪೊಲೀಸರು. ಅದರ ಬಗ್ಗೆ ನೀವು ಪ್ರಶ್ನೆ ಮಾಡಲಿಲ್ಲ DK ಶಿವಕುಮಾರ್ ಅವರ. ಏನಾಗಿದೆ ನಿಮಗೆ? DK ಶಿವಕುಮಾರ್ ಆ್ಯಂಡ್ ವಿಜಯೇಂದ್ರ ಅವರ ಇಬ್ಬರು ಜಗಳದಲ್ಲಿ 3ನೇದು ದಾಟ್ಕೊಂಡು ಹೋಗ್ಬೇಕಾಗಿಲ್ಲ. ನೋಡಿರಿ, ಯಾರನ್ನು ಉಳಿಸ್ಲಿಕ್ಕೆ ಹೋಗ್ಬೇಡ್ರಿ ಇಲ್ಲಿ ಯಾರನ್ನು. ಅವ್ರು ಪವಿತ್ರದಲ್ಲಿ ಇದ್ದೇ ಇರ್ತಾರೆ. ಅವ್ರ ಬಗ್ಗೆ ಯಾರಿಗೂ ಆರೋಪ ಮಾಡಬೇಕಂತಿಲ್ಲ. ಅದು ಎಲ್ಲ ಘಟನೆ ನಡೆದು ಹೆಂಗೆ ಒಂದು ಸಣ್ಣ ಹಳ್ಳಿಯಲ್ಲಿ ನಡೀತದೆ. ಆದರೆ ಶ್ರೇಷ್ಠ ಅಧಿಕಾರಿ, ಉನ್ನತ ಅಧಿಕಾರಿ ಅಥವಾ ಧರ್ಮಾಧಿಕಾರಿ ಅವರು ಇದ್ದಾರೆ. ಅಲ್ಲಿ ಇಷ್ಟೆಲ್ಲ ಘಟನೆ ನಡೆದ್ರು ಏನು ಗೊತ್ತೇ ಇಲ್ವಾ? ಅಲ್ರಿ, ಒಂದು ದೊಡ್ಡ ಶಹರದಲ್ಲಿ ಒಂದು ಸಣ್ಣ ಎಲ್ಲೂ ಕೊಲೆ ಆದರೆ ಇಡೀ ರಾಜ್ಯ ತುಂಬ ಸುದ್ದಿ ಇರ್ತದೆ. ಅಂಥದ್ರಲ್ಲಿ 100 ಹೆಣ್ಣುಗಳು ಬಿದ್ದು ಹೋಗಿದ್ದಾವೆ, ಅನಾಥಗಳು ಬಿದ್ದು ಹೋಗಿದ್ದಾವೆ, ಹೆಣ್ಮಕ್ಳ ಮೇಲೆ ದಾಳಿ ಆಗ್ಯದ, ಎಳೆ ಮಕ್ಕಳ ಮೇಲೆ ಹೆಣ್ಮಕ್ಳ ಮೇಲೆ ದಾಳಿ ಆಗ್ಯದ. KS ಹೆಗ್ಗಡೆ ಯಾರೋ ಒಂದು ದವಾಖಾನೆ ಇದೆ, ಅದು ಆಸ್ಪತ್ರೆ ಇದೆ. ಆಸ್ಪತ್ರೆಯಲ್ಲಿ ಹೆಣಗಳನ್ನು ಓದೋದು ಹಾಕಿ ಬಂದಿದ್ದಾರೆ ಪ್ರೈವೇಟದಲ್ಲೇ.
ಗೌರ್ಮೆಂಟ್ದಲ್ಲಿ ಯಾಕೆ ಹಾಕಿಲ್ಲ ಅನ್ನೋದು ಪ್ರಶ್ನೆ ಇಲ್ಲ. ಪೊಲೀಸರು ಅನೇಕ ವಿಷಯಗಳು ಮುಚ್ಚಿಟ್ಟಿದ್ದಾರೆ, ಅವ್ರ ಬಗ್ಗೆ ಎನ್ಕ್ವೈರಿ ಇಲ್ಲ. ಇವೆಲ್ಲ ಆಗಬಾರ್ದ? ತನಗೆ ನಾನು ಒಬ್ಬಣ್ಣನ ಅವ್ನು ಬಂದೇನು ಹೇಳಿದ, ಒಂದು ಚಾಲನೆ ಕೊಟ್ಟೆ, ಸಾಕ್ಷಿದಾರ ಸುಳ್ಳು ಹೇಳಿದ್ರೆ ಈ ಕೇಸಲ್ಲಿ ಮುಚ್ಚಿ ಹೋಗಿಬಿಟ್ಟುನಾ. ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ನಿಮಗೆಲ್ಲ. ಸರ್ಕಾರದ ನಾ ಅಧಿಕಾರಿ ಇದ್ದೀನಿ, ನಾವು ಉಪಮುಖ್ಯಮಂತ್ರಿ ಇದ್ದೀನಿ, ನೆಕ್ಸ್ಟ್ ಮುಖ್ಯಮಂತ್ರಿ ನಾನೇ ಇದ್ದೀನಿ ಅನ್ನುವ ಒಂದು ದಾರಿಯಲ್ಲಿ ಇಂಥ ಮಾತು ಮಾತಾಡಿದರೆ ನಿಶ್ಚಿತವಾಗಿ ಜನ ಎದ್ದು ನಿಲ್ತಾರೆ. ಅವರು ನಿಮಗೆ ಪಾಠ ಕಲಿಸುವಂಥ ದಿನಗಳು ಬರ್ತಾವೆ. ಚರ್ಚೆ ಮಾಡಿರಿ ವಿಧಾನಸಭೆಯಲ್ಲಿ. ಅಂದರೆ ಈ ನಡೆದ ಗಂಟೆಗಳ ಬಗ್ಗೆ ಚರ್ಚೆ ಯಾರು ಉತ್ತರ ಕೊಡೋರು? ಕೊಂದವ್ರು ಯಾರು ಕೇಳ್ತಾ ಇದ್ದಾರೆ? ಅವತ್ತು ಹೆಣ್ಮಕ್ಳೆಲ್ಲ, ಇಡೀ ನಾಡಿನ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ. ಅವ್ರು ಸಹಿ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಈಗಾಗಲೇ 20,000 ಜನ ಸಹಿ ಮಾಡಿದ್ದಾರೆ. ಆ ಸಹಿ ಮಾಡಿದ್ರೆ ಹೆಚ್ಚು ಪುರುಷರು ಇದ್ದಾರೆ, ಹೆಣ್ಣುಮಕ್ಕಳು ಈಗ ಕೊಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ಯಾಕೆ ನಾವು ಚರ್ಚೆ ಮಾಡಬೇಕಾಗಿದೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅಂತ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್, ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗುವ ತಹಕೀಲಿದ್ದಂಥವರು, ಕನಸು ಕಾಣುತ್ತಿರುವಂಥವರು ಇಂಥ ಮಾತನಾಡೋದು ಏನು ಸರಿನಾ? ತಪ್ಪಿತಸ್ಥರು ಯಾರಿದ್ದಾರೆ ತನಿಖೆ ಆಗಿರಿ, ಆ ನಂತರ ಶಿಕ್ಷೆ ಆಗಿರಿ ಅಂತ ಹೇಳೋದು ಬಿಟ್ಟು, ತಪ್ಪಿತಸ್ಥ ಮಾಡೋರು ನೀವು ತನಿಖೆನೂ ಮಾಡಿಲ್ಲ. ಅವ್ರು ಆರೋಪ ಮಾಡೇ ಮಾಡ್ತಾಯಿದ್ದಾರೆ. 6 ಜನ ಆಯಿತು, ಇಡೀ ರಾಜ್ಯದ ಜನ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಸೋಮನಾಥ್ ನಾಯಕರಂತೆ ರಿಕಾರ್ಡ್ಸ್ ಇಟ್ಕೊಂಡು ಬಡ್ದಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಭೂಮಿಗಳಲ್ಲಿ ಹೋಗೋದು, ಭೂಮಿ ಎಲ್ಲ ಕುಲಾದು ಏನಾದು ಎಂಥದ್ದು ಅಂತೇಳಿ ದೊಡ್ಡ ಹೊತ್ತಿಗೆ ಏನು ಮಾಡಿದ್ದಾರೆ, ಹೆಗ್ಗಡೆ ಅವರ ಕರ್ಮಕಾಂಡ ಅಂತೇಳಿ. ಅದ್ರ ಬಗ್ಗೆ ಏನು ಉತ್ತರ ಕೊಡ್ತೀರಿ ನೀವು? ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದವ್ರು ಈಗ ರೂಢ ಏನು ಮಾತಾಡ್ತಾ ಇದ್ದಾರೆ ನೀವು? ನಿಮ್ಮ ಮನುಷ್ಯ ಬಂದಂಗೆ ಅಧಿಕಾರ ಇವತ್ತಿರ್ತದೆ, ನಾಳೆ ಹೋಗ್ತದೆ. ಸತ್ಯ ಏನದ ಅಂತ ಹೇಳಿ ಪ್ರಯತ್ನ ಮಾಡಿರಿ. ಇಲ್ಲಿ ಯಾರೂ ಅಲ್ಲಿ ಹೋರಾಟ ಮಾಡುವವರು ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರೋಧಿಗಳಲ್ಲ. ಇದು ಮತ್ತೆ ತಿಳ್ಕೊಳ್ರಿ. ಧರ್ಮಸ್ಥಳದ ಹೆಸರು ಕೆಡಿಸ್ಬೇಕಂತೇಳಿ ಯಾರೂ ಬಯಸ್ತಾ ಇಲ್ಲ. ಇವು ಬಯಸೋದು ಇನ್ನೊಂದು ಪವಿತ್ರ ಆಗಲಿ, ಉನ್ನತಕ್ಕೆ ಹೋಗ್ರಿ, ಇದನ್ನು ಮಾಡಿದವ್ರು ಯಾರು ಗೊತ್ತಾಗಲಿ ಅಂತ ಹೇಳ್ತಾರೆ. ಅವರಲ್ಲೂ ಮತ್ತೆ ಬೇರೆ ಯಾರು? ಇದಕ್ಕಾಗಿ ಉತ್ತರ ಹುಡುಕ್ಬೇಕಲ್ಲ. ಇಲ್ಲ ಅಲ್ಲಿ ನಡೆದ ಘಟನೆ ಸುಳ್ಳೇನು? ಸ್ವತಃ ನಿಮ್ಮ ಉಗ್ರಪ್ಪನವರ ವರದಿನೇ ಹೇಳ್ತಾ ಇದೆ. ಹೌದು, ಅಲ್ಲಿ ನಡೆದಿದ್ದವ್ರೆ. ಆಗ 477 ಅನಾಥ ಶವಗಳು ಅಥವಾ ಗೊತ್ತಿರೋರ ಶವಗಳು ಮುಚ್ಚಿ ಹಾಕಿದ್ದಾರೆ, ಹೋಗೋದು ಹಾಕಿದ್ದಾರೆ ಅಂತ ಬಂದಿದೆ, ರಿಪೋರ್ಟ್ ಮಾಡಿದ್ದಾರೆ ಅವರು ಸುಳ್ಳ. ಉಗ್ರಪ್ಪನವರು ನಿಮಗಿಂತ ಸೀನಿಯರ್ ಲೀಡರ್ ರೀ ಅವರು. ಅಲ್ಲಿ ಹೋಗಿ ತನಿಖೆ ಮಾಡಿದವರು, ಅಲ್ಲಿ ಅಧಿಕಾರಿ ಜೊತೆ ಚರ್ಚೆ ಮಾಡಿದ್ರು, ರಿಪೋರ್ಟ್ ಕೊಟ್ಟಂಥವ್ರು. ಆ ರಿಪೋರ್ಟ್ ಬಗ್ಗೆ ಇವತ್ತು ಚರ್ಚೆ ಇಲ್ಲ, ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇರ್ತೀರಿ. ಅದು ನೀವು ಒಬ್ಬರು ಇದ್ದೀರಿ, ಡಿ ಕೆ ಶಿವಕುಮಾರ್ ಅವರ. ಈಗ RSS ಮೇಲೋ ಯಾರ ಮೇಲೆ ಹಾಕ್ತಾ ಇದೆ, ಯಾರ ಮೇಲೆ ಹಾಕೋದಿದ್ದಾರೆ, ಎಲ್ಲರೂ ಕೂಡಿ ಮಾಡಿ ಅಂತಂದಿದ್ದು ಮುಚ್ಚಾಕೋ ಕೆಲಸವನ್ನು ಇಬ್ಬರು ಕೂಡ ಮಾಡ್ತಾಯಿದ್ರಿ. BJPಗರು ಮತ್ತು ಕಾಂಗ್ರೆಸ್ಸಿಗರು, JDSದವರು ಸಹಿತ. ಅಂದರೆ ಈ ಮಾತನ್ನು ಇವತ್ತು ಯಾಕೆ ಸ್ಪಷ್ಟವಾಗಿ ಹೇಳಬೇಕಾಗಿದ್ರೆ, ಇವತ್ತು ಯಾರೂ ನೀವು ರಾಜಕೀಯ ಪಕ್ಷಗಳ ನಾಯಕರು ಇದೊಂದು ತಾರ್ಕಿಕಾಂತಿ ಮಾಡಬೇಕು. ಇಡೀ ಜಗತ್ತು ಆಶ್ಚರ್ಯ ಆಗ್ಯದ ರೀ. ದೂರುದಾರರು ಅದು ವಿಷಲ್ ಬ್ಲೋವರ್ ಅಂತ ಕರಿತೀವಿ, ಅವ್ರನ್ನ ಆರೋಪ ಮಾಡೋದು, ಅವ್ರನ್ನ ಅಪರಾಧ ಮಾಡೋಂಥ ಪ್ರಯತ್ನ ಮಾಡಿಸ್ತಾ ಇದ್ರಿ SIT ಕಡೆಯಿಂದ. ಅಂದರೆ ಇದಕ್ಕಿಂತಲೂ ಎಂಥ ಒಂದು ದುರಂತ ಈ ದೇಶದಲ್ಲಿರ್ಬೋದು. ಕ್ರಿಮಿನಲ್ ಇದನ್ನ ಕಲಿಸ್ತಾನೆ, ಆ ಪೊಲೀಸರಿಗೆ ಇದನ್ನ ಕಲಿಸಿದಾನೆ, ಸಾಕ್ಷಿದಾರರನ್ನ ಆರೋಪಣೆ ಮಾಡಂತೇಳಿ ಹೊಸ ಇತಿಹಾಸ ಬರಿತಾ ಇದ್ದೀರಲ್ಲ ನೀವೆಲ್ಲ. ಜಗತ್ತು ನೋಡಿ ನಗುವಂಥ ಇತಿಹಾಸವನ್ನು ಇವತ್ತು ಕಠೋರವಾಗಿ ಶಬ್ದವನ್ನು ಮಾತಾಡಬೇಕಾಗಿದೆ. ಇವತ್ತಿದ್ದನ್ನು ಸಮಾಧಾನ ವಿಚಾರ ಮಾಡಿರಿ. ಹೌದು, ಅವ್ರ ಮೇಲೆ ಯಾರ್ದು ಆರೋಪ ಇಲ್ಲ. ಅವ್ರು ಪ್ರಾಮಾಣಿಕರಿದ್ದಾರೆ, ತನಿಖೆ ಯಾಕೆ ಮಾಡಿಸ್ತಾ ಇಲ್ಲ? ಅವ್ರನ್ನ ಯಾಕೆ ಪ್ರಶ್ನೆ ಮಾಡಿಸ್ತಾ ಇಲ್ಲ? ಯಾಕೆ ಕರೆಸ್ತಾ ಇಲ್ಲ SITಗೆ? ಏನು ಕಾರಣ? ಹೌದು, ಧರ್ಮಗುರುಗಳಿದ್ದಾರೆ, ಒಪ್ಪುವ ಮಾತನ್ನು, ಅವ್ರ ಬಗ್ಗೆ ಯಾರಿಗೂ ಇಲ್ಲ, ವಿರೋಧಿಲ್ಲ. ನೀವು ನಿಮ್ಮ ರಾಜಕೀಯ ಕುರ್ಚಿ ಇದ್ರೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಸತ್ಯ ನೋಡಿರಿ, ಎಂಥ ಹೆಣ್ಣು ಮಕ್ಕಳು ಒಂದರಿಂದ ಒಂದೆಲ್ಲ ಕೊಲೆಗಳಾಗಿ ಹೋಗಿದ್ದಾವೆ. ಎಷ್ಟೋ ಬಡವ್ರ ಭೂಮಿಗಳು ಹೋಗಿದ್ದಾವೆ, ದಲಿತರ ಭೂಮಿ ಸಿಗ್ತಾ ಇಲ್ಲ. ನುಂಗಿ ನೀರು ಕೊಡೋದಂಥ ಒಂದು ಶಕ್ತಿ ಯಾವುದದು? ಅದನ್ನು ಕೇಳ್ತಾ ಇದ್ದೀವಿ ಇವತ್ತು. ಅದಕ್ಕೆ ಉತ್ತರ ಕೊಟ್ಬಿಟ್ಟು ನೀವು ಮತ್ತೆ ದಿಶಾ ಮಾಡುವಂಥದ್ದು BJP RSS ಪಿತೂರಿ ಷಡ್ಯಂತ್ರ ಅಂದ ಹೇಳಿದ್ನಿ ಎಂದೂ ಹೇಳಿಲ್ಲ. ನೀವು ಹೇಳ್ತಾ ಇರೋದು ತಪ್ಪು ಅನ್ನೋದು ಈಗ ಸ್ಪಷ್ಟ ಆಗ್ತಾಯಿದೆ. SITಯನ್ನು ನಿಮಗೆ ಬೇಕಾದ್ರೆ ಕುಣಿಸ್ತಾ ಇದ್ದೀರ. ಅದನ್ನು SIT ಪಾಪ ಅಧಿಕಾರಿ ಒಳ್ಳೆಯವ್ರು ಇದ್ದಾರೋ ಅಲ್ಲಿ, ಇಲ್ಲಂತಾರೆ, ಎಲ್ಲರೂ ಒಳ್ಳೆ ಇಲ್ಲ, ಪ್ರಾಮಾಣಿಕ ಇದ್ದಾರೋ, ಅವ್ರಿಗೆ ಒಳ್ಳೆ ಕೆಲಸ ತೋಳ್ತಾ ಇಲ್ಲ, ತನಿಖೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ಯಾರಿದ್ದಾರೆ ಹುಡುಕ್ರಿ ಅಂತ ಹೇಳ್ತಾ ಇಲ್ಲ. ಆದಷ್ಟು ಮುಗಿಸ್ಬಿಡ್ಬೇಕು ಅನ್ನೋಂಥ ತರಾತುರಿಯಲ್ಲಿದ್ದೀರಿ. ಸತ್ಯ ಹೊರಗೆ ಬರಬೇಕು ಅನ್ನೋಂಥ, ಹೊರಗೆ ತರಿಸ್ಬೇಕು ಅನ್ನೋಂಥ ಆಸಕ್ತಿ ನಿಮಗಿಲ್ಲ ಅಂತ ಇದೆಲ್ಲ ನೋಡಿದಾಗ ಅನಿಸ್ತದೆ. ನಾನು ಹೇಳೋದು ತಪ್ಪು ಅನಿಸ್ತದೆ ನಿಮಗೆ. ನೋಡಿರಿ, ವಿಚಾರ ಮಾಡಿ ನೋಡಿರಿ, ಪಿತೂರಿದಾರರು ಯಾರು? ಚೆನ್ನೈಗೆ ಅವ್ರು ತಪ್ಪು ಹೇಳಿದ, ಸುಳ್ಳು ಹೇಳಿದ್ ಬಿಡ್ರಿ ಅವ್ರನ್ನ. ಉಳಿದು ನಡೆದ ಗಂಟೆಗಳು ಸುಳ್ಳೇನ? ಅಲ್ಲೇ ಸೌಜನ್ಯ ಹತ್ಯೆ ಆಗಿದ್ದು ಸುಳ್ಳದನ, ಅಲ್ಲೇ ವೇದವಲ್ಲಿಯ ಹತ್ಯೆ ಆಗಿದ್ದು ಸುಳ್ಳದನ, ಅಲ್ಲೇ ಪದ್ಮಲತಾಳ ಹತ್ಯೆ ಆಗಿದ್ದು ಸುಳ್ಳದನ, ಅಲ್ಲಿ ಆಣಿ ಮಾವತ ಅವ್ರ ತಂಗಿಯನ್ನು ಹತ್ಯೆ ಮಾಡಿದ್ದು ಸುಳ್ಳದನ, ವಿತ್ ರೆಕಾರ್ಡ್. ಅಲ್ಲೇ ಭೂಮಿಗಳ ಎಷ್ಟೋ ನುಂಗಿ ನೀರು ಕುಡಿದು ಸುಳ್ಳದನ. ದೊಡ್ಡ ಗ್ರಂಥ ಮಾಡಿದಾರಲ್ರಿ ಸೋಮನಾಥ್ ನಾಯಕರು ಮತ್ತು ಅವ್ರ ಜೊತೆಗಾರರು, ನಾಗರಿಕ ಸಮಾಜದವರು. ಅವಾಗೆಲ್ಲ ಉತ್ತರ ಹುಡುಕುವಂಥ ಪ್ರಯತ್ನ ಮಾಡಿರಿ. ನಿಮ್ಮ ತನಿಖೆ, ನಿಮ್ಮ ಸರ್ಕಾರದಿಂದ ನಡೀತಿರುವಂಥ ತನಿಖೆಯಲ್ಲ ಎಲ್ಲ ಹುಡುಕ್ರಪ್ಪ ಅಂತ ಹೇಳ್ರಿ. ಯಾರಿದ್ದಾರೆ ಅದರಿಂದ ಕಂಡಿಟ್ಟು ಅಂತೇಳಿ ಸಾಧ್ಯ ಇಲ್ಲ ಅದು ಹುಡುಕ್ಲಿಕ್ಕೆ. ನಮ್ಮ ಪೊಲೀಸ್ ಅಷ್ಟು ಅಸಮರ್ಥರಿದ್ದಾರ, ನಮ್ಮ SIT ಅಷ್ಟು ಅಸಮರ್ಥದನ. ನೀವು ಅವ್ರಿಗೆ ನಡೆಸ್ಲಿಕ್ಕೆ ಹೋಗ್ಬೇಡ್ರಿ, ಸತ್ಯ ಹೇಳಿ ಅಂತ ಹೇಳ್ರಿ. ಡಿ ಕೆ ಶಿವಕುಮಾರ್ ಆ್ಯಂಡ್ ಕಂಪ್ನಿ ಆ್ಯಂಡ್ ವಿಜಯೇಂದ್ರ
BY ವಿಜೇಂದ್ರನ್ ಕಂಪ್ನಿ. ಸುಮ್ಮನೆ ಯಾರಿಗೂ ಆರೋಪ ಮಾಡಿ ಮುಚ್ಚುವಂಥ ಕೆಲಸ ಮಾಡಲಿಕ್ಕೆ ಹೋಗ್ಬೇಡ್ರಿ. ಇದು ಇತಿಹಾಸ ಎಂದು ಕ್ಷಮಿಸಲಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.